ಹಿಂದಿನ ವಿಡಿಯೋದಲ್ಲಿ ನಾವು ಪ್ಯಾರಾಗ್ರಾಫ್ ನಂಬರ್ 2 ವರೆಗೆ ನೋಡಿದ್ದೇವೆ. ಇವಾಗ ಪ್ಯಾರಾಗ್ರಾಫ್ ನಂಬರ್ 3 ಎ ಡೇ ಇನ್ ದ ಆಶ್ರಮ್ ಸಿ ಆಫ್ ಆಂಡ್ರೀಸ್ ಅವರು ಬರೆದಿರತಕ್ಕಂತಹ ಲೆಸನ್ ಇದಾಗಿದ್ದು. ಸಿ ಪ್ಯಾರಾಗ್ರಾಫ್ ನಂಬರ್ 3. ಆಫ್ಟರ್ ಎನ್ ಇಂಟರ್ವಲ್ ಈಚ್ ಬಾಯ್ಸ್ ಟೇಕ್ ಹಿಸ್ ಆಸನ್, his square of carpet into the field and sits down on it to meditate in his own place alone. ಆಮೇಲೆ ಸ್ವಲ್ಪ ಇಂಟರ್ವಲ್ ಆದ ನಂತರ ಪ್ರತಿ ಹುಡುಗರು ಏನು ಮಾಡ್ತಾರೆ, ಅವ್ರ ಹತ್ರ ಒಂದು ಆಸನ ಅಂದರೆ ಕೂಡುವುದಕ್ಕೆ ಕುಳಿತುಕೊಂಡು ಯೋಗ ಮಾಡುವುದಕ್ಕೆ ಒಂದು ಚೌಕಾಕಾರದ ಭುಜ ಉಳ್ಳಕ್ಕಂಥ ಒಂದು ಕಾರ್ಪೆಟ್ ಇರ್ತದೆ. ಅದರ ಮೇಲೆ ಕುಳಿತುಕೊಂಡು ತಮ್ಮದೇ ಆದ ಕೆಲವೊಂದು ಪ್ಲೇಸ್ಗಳಿರ್ತವೆ, ಅಲ್ಲಲ್ಲೇ ಕುಳಿತುಕೊಂಡು ಅವರು ಏನು ಮಾಡ್ತಿದ್ರು, ಮೆಡಿಟೇಷನನ್ನು ಮಾಡ್ತಿದ್ರು. ಲೇಟರ್ ಆನ್ ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗನ್ಸ್, ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್ ಆ್ಯಂಡ್ ಸಿಂಗ್ ದೇರ್ ಹೈಮ್. ನೋಡ್ರಿ, ಈ ವಿದ್ಯಾರ್ಥಿಗಳು ಆ ಒಂದು ಮೆಡಿಟೇಷನ್ ಆದ ನಂತರ ಅಲ್ಲಿ ಗಿಡದ ನೆರಳಿಗೆ ನಿಂತುಕೊಂಡು ಏನು ಮಾಡ್ತಿದ್ರಂದರೆ ಅವರ ಒಂದು ಪ್ರೇಯರನ್ನು ಹಾಡ್ತಿದ್ರಂತೆ. ನಾವು ಪ್ಯಾರಾಗ್ರಾಫ್ ನಂಬರ್ 4. ಟಿಲ್ ಅಬೌಟ್ 10:30 ದ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. ಇನ್ನು 10:30 ಗಂಟೆ ಆಗ್ತದೆ ಮತ್ತು ಸ್ಕೂಲ್ನಲ್ಲಿ ಬೇರೆ ಚಟುವಟಿಕೆಗಳು ನಡೀತದೆ. ಅಂದರೆ ಕ್ಲಾಸ್ ಯಾವ ರೀತಿ ನಡೀತವೆ ಆ ಒಂದು ಶಾಂತಿನಿಕೇತನ್ ಶಿಕ್ಷಣ ಸಂಸ್ಥೆಯಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್, ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್. ಮತ್ತು ಆ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿ ಕ್ಲಾಸ್ ರೂಮ್ಸ್ಗಳು ಇದ್ದಿರಲಿಲ್ಲ. ಬಾಯ್ಸ್ಗಳು ಏನು ಮಾಡ್ತಿದ್ರು, ಟೀಚರ್ನ ಸುತ್ತಮುತ್ತಲೂ ಏನೋ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಪಾಠವನ್ನು ಕೇಳ್ತಿದ್ರಂತೆ. ಮತ್ತು ಯಾವ ಸ್ಥಳದಲ್ಲಿ, ಓಪನ್ ಏರ್ ಅಂಡರ್ ದ ಟ್ರೀ ಅಂದರೆ ಅಲ್ಲಿ ಗಾಳಿ ಎಲ್ಲ ಬರ್ತಾಯಿತ್ತು. ಗಿಡದ ಕೆಳಗೆ ನೀವೆಲ್ಲ ನೋಡ್ಬೋದು, ತಣ್ಣಗೆ ಗಾಳಿ ಬರ್ತದೆ. ಆ ಒಂದು ಗಾಳಿಯಲ್ಲಿ ಕುಳಿತುಕೊಂಡು ಅವರು ಪಾಠ ಕಲಿತಿದ್ರಂತೆ. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್, ಅಲ್ಲಿ ದೊಡ್ಡ ಕ್ಲಾಸಸ್ಗಳು ಏನೂ ಇರ್ತಿರಲಿಲ್ಲ. A group of 8 or 10 boys are seated around the teacher asking him questions. ಮತ್ತು 8 ಮತ್ತು 10 ಜನರ ಗುಂಪುಗಳು ಆ ಒಂದು ಟೀಚರ್ಸ್ನ ಸುತ್ತಮುತ್ತಲು ಕುಳಿತುಕೊಂಡು ಪಾಠವನ್ನು ಕೇಳ್ತಿದ್ರಂತೆ. ಮತ್ತು ಅವರಾಗೆ ಟೀಚರ್ಗೆ, ಗುರುಗಳಿಗೆ ಪಾಠದಲ್ಲಿರುವಂತಹ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಿದ್ರಂತೆ. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ಮತ್ತು ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಥವಾ ಮಕ್ಕಳಲ್ಲಿ ಕೆಲವೇ ಪುಸ್ತಕಗಳು ಮಾತ್ರ ಹೊಂದಿದ್ದರಂತೆ. ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕನ್ವರ್ಜೇಷನ್. ಅಲ್ಲಿ ದೊಡ್ಡ ಮಟ್ಟದ ಒಂದು ಕನ್ವರ್ಜೇಷನ್ ಮೀನ್ಸ್ ಸಂಭಾಷಣೆ, ಚರ್ಚೆ ಜಾಸ್ತಿ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಗುರುಗಳ ಸಮ್ಮುಖದಲ್ಲಿ ನಡೀತಿತ್ತಂತೆ. The boys soon learn to open out all their difficulties to their teachers, and the teachers get keenly interested in the boys' questions and answers. ಮತ್ತು ಆ ವಿದ್ಯಾರ್ಥಿಗಳು ಟೀಚರ್ಸ್ಗೆ ತಮ್ಮ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ತುಂಬ ಆಸಕ್ತಿಯಿಂದ ಮತ್ತು ತೀಕ್ಷ್ಣವಾಗಿ ಆ ಒಂದು ವಿದ್ಯಾರ್ಥಿಗಳಿಗೆ ಉತ್ತರವನ್ನು ಅಲ್ಲಿರುವಂತಹ ಗುರುಗಳು ಅಥವಾ ಶಿಕ್ಷಕರು ಕೊಡ್ತಿದ್ರಂತೆ. ಇನ್ ಸಚ್ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಅಂತ ಒಂದು ಉತ್ತಮವಂತ ಶಿಕ್ಷಣ, ಆ ಒಂದು ಚರ್ಚೆಯಿಂದ ಒಳಗೊಂಡಿರತಕ್ಕಂಥ ಶಿಕ್ಷಣ ಅದು ಯಾವತ್ತೂ ಡಲ್ ಆಗೋದಕ್ಕೆ ಸಾಧ್ಯ ಇಲ್ಲ, ಅದು ಯಾವಾಗಲೂ ಪ್ರಭಾವಶಾಲಿಯಾಗಿರುತ್ತದೆ ಅಂತ ಹೇಳಲಾಗಿದೆ. ನಾವು ಪ್ಯಾರಾಗ್ರಾಫ್ ನಂಬರ್ 5. ವ್ಯಾನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್. ಈಗ ಮಾರ್ನಿಂಗ್ ವರ್ಕ್ ಅಂದರೆ ಇಲ್ಲಿ ಪಾಠದ ಒಂದು ಪೋರ್ಷನ್ ಮುಗಿತಾ ಇರ್ತದೆ. ಆಮೇಲೆ ಏನಾಗ್ತದೆ ನೋಡ್ರಿ, ವ್ಯಾನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್ ದ ಬಾಯ್ಸ್ ಬೇತ್ ಆ್ಯಂಡ್ ಗೋ ಟು ದೇರ್ ಮೀಲ್. ಮತ್ತು ಮಾರ್ನಿಂಗ್ ಸೆಷನ್ ಕ್ಲಾಸ್ ಮುಗಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳು
ಏನು ಮಾಡ್ತಿದ್ರಂದರೆ ಸ್ನಾನ ಮಾಡಿಕೊಂಡು ಊಟ ಮಾಡ್ತಿದ್ರಂತೆ. ಅಬೌಟ್ 2 o'clock ಇನ್ ದ ಆಫ್ಟರ್ನೂನ್ ದ ಕ್ಲಾಸಸ್ ಬಿಗೇನ್ ಅಗೇನ್. ಮತ್ತು ಮಧ್ಯಾಹ್ನ 2 ಗಂಟೆಗೆ ಕ್ಲಾಸಸ್ಗಳು ನಡೀತಾ ಇದ್ದುವಂತೆ. ಬಟ್ ಆಟ್ ದಿಸ್ ಟೈಮ್ ದ ವರ್ಕ್ ಈಸ್ ಚೀಫ್ಲಿ ವಿತ್ ದ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ವಿತ್ ದ ಮೈಂಡ್. ಈಗ 2 ಗಂಟೆಗೆ ಏನು ಕ್ಲಾಸ್ ಸ್ಟಾರ್ಟ್ ಆಗ್ತದಲ್ಲ, ಆ ಒಂದು ಸಂದರ್ಭದಲ್ಲಿ ಆ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ವಿಷಯಗಳನ್ನು ಕಲಿತಿರಲಿಲ್ಲ ಇವರು. ಅಲ್ಲಿ ಎಂಥ ಒಂದು ವಿಷಯಗಳನ್ನು ಕಲಿತಿದ್ರಂದರೆ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ವಿತ್ ದ ಮೈಂಡ್. ಅಂದರೆ ಹ್ಯಾಂಡ್ಸ್ ಅಂದರೆ ಕೈಯಲ್ಲಿ ಮಾಡಬೇಕಂತ ಒಂದು ಲೆಸನ್ಗಳಿರ್ತವೆ, ಮತ್ತು ಮೈಂಡನ್ನು ಯೂಸ್ ಮಾಡಿ ಏನಂದರೆ ಮಾಡಬೇಕಂತ ಕೆಲವೊಂದು ವಿಭಿನ್ನವಾದಂಥ ಶಿಕ್ಷಣವನ್ನು ಅಲ್ಲಿ ಕೊಡ್ತಿದ್ರಂತೆ. ಯಾವ ಥರ ಆ ಶಿಕ್ಷಣ ಅಲ್ಲಿ ಕೊಡ್ತಿದ್ರು ನೋಡೋಣ. ಹ್ಯಾಂಡಿವರ್ಕ್ ಈಸ್ ಪ್ರಾಕ್ಟೀಸ್ಡ್. ಹ್ಯಾಂಡಿವರ್ಕ್ ಮೀನ್ಸ್ ಇಟ್ ಈಸ್ ಕರಕುಶಲ ಕೆಲಸ ಅಂತ ಇರ್ತದೆ, ಅದನ್ನು ಟ್ರೈನಿಂಗ್ ಕೊಡ್ತಿದ್ರು. ಆ್ಯಂಡ್ ಅದರ್ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿರ್ತಾರೆ, ಬೇರೆ ಬೇರೆ ವಿದ್ಯಾರ್ಥಿಗಳ ಒಂದು ಆಸಕ್ತಿ ಇಂಟ್ರೆಸ್ಟ್ ಏನಿರ್ತದಲ್ಲ ಅದು ಬೇರೆ ಬೇರೆ ಆಗಿರ್ತಿತ್ತು. ಸಮ್ ಪ್ರಿಫರ್ ಕಾರ್ಪೆಂಟ್ರಿ, ಅದರ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್, ಅದರ್ ಎಂಜಾಯ್ಸ್ ಸ್ಪಿನ್ನಿಂಗ್ ಆ್ಯಂಡ್ ವೇವಿಂಗ್, ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಮೆನ್ ಆರ್ ಪೇಂಟಿಂಗ್ಸ್, ಅದರ್ಸ್ ಆರ್ ಮ್ಯೂಸಿಷಿಯನ್ಸ್. ನೋಡ್ರಿ, ಈ 2 ಗಂಟೆ ಸಂದರ್ಭದಲ್ಲಿ ಏನು ಕ್ಲಾಸ್ ಸ್ಟಾರ್ಟ್ ಆಗ್ತದಲ್ಲ, ಅವರಿಗೆ ಇಲ್ಲಿ ಹ್ಯಾಂಡಿ ವರ್ಕ್ ಅಂದರೆ ಹ್ಯಾಂಡ್ರಿ ವರ್ಕ್ ಅಂದರೆ ಕರಕುಶಲ ಆಗಿರ್ಬೋದು, ಮತ್ತು ಕಾರ್ಪೆಂಟ್ರಿ ಅಂದರೆ ಬಡಿಗ ಕೆಲಸ ಆಗಿರ್ಬೋದು, ಮತ್ತು ಅಲ್ಲಿ ಸ್ಪಿನ್ನಿಂಗ್ ಅಂದರೆ ನೋಲುವುದು, ವೇವಿಂಗ್ ಅಂದರೆ ಅಲ್ಲಿ ನೇಯ್ಗೆ ಅಂತ ಕರೀತಾರೆ, ನೇಯ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು, ಮತ್ತು ಡ್ರಾಫ್ಟ್ಮೆನ್ ಅಂದರೆ ಡಿಸೈನರು, ಅಥವಾ ಪೇಂಟರ್ಸ್ ಅಂದರೆ ಭಾವಚಿತ್ರ ಅಥವಾ ಡ್ರಾಯಿಂಗ್ ಮಾಡೋಕ್ಕಂತಹ ಒಂದು ಕಲೆಯನ್ನು ಅಲ್ಲಿ ಹೇಳ್ಕೊಡ್ತಿದ್ರಂತೆ. ಮತ್ತು ಅದರ್ಸ್ ಆರ್ ಮ್ಯೂಸಿಷಿಯನ್ಸ್, ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದು ಕ್ಲಾಸಸ್ಗಳು ಆ ಒಂದು ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿ ಹೇಳಿ ಕೊಡ್ತಿದ್ರಂತೆ. ದೆರ್ ಈಸ್ ಎ ವೆರಿ ಲಿಟ್ಲ್ ಬುಕ್ ವರ್ಕ್ ಇನ್ ದ ಆಫ್ಟರ್ನೂನ್. ಅಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಏನು ಕ್ಲಾಸಸ್ ನಡೀತಾವಲ್ಲ, ಅಲ್ಲಿ ಪುಸ್ತಕಗಳನ್ನು ಭಾಳ ಕಡಿಮೆ ಯೂಸ್ ಮಾಡ್ತಿದ್ರಂತೆ. ಸ್ಕೂಲ್ ಈಸ್ ಓವರ್ ಆಟ್ ಅಬೌಟ್ 4 o'clock ಆ್ಯಂಡ್ ದೆನ್ ದೇರ್ ಈಸ್ ಎ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ ಫಾರ್ ಫುಟ್ಬಾಲ್. ಮತ್ತು ಆ್ಯಸ್ ಯೂಸ್ವಲ್ ಆಗಿ 4 ಗಂಟೆಗೆ ಆ ಸ್ಕೂಲ್ ಮುಗಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಇತ್ತಂತೆ. ಎಲ್ಲರೂ ನಾ ಮುಂದೆ ನೀ ಮುಂದೆ ಅಂತ ರಶ್ ಅಂದರೆ ತುಂಬ ಅವಸರದಲ್ಲಿ ಹೋಗ್ತಿದ್ರಂತೆ. ಅವರ್ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಮತ್ತು ಆ ಒಂದು ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಅಥವಾ ಬಾಯ್ಸ್ ಏನಿದ್ರಲ್ಲ, ಅವರು ಎಲ್ಲ ಕಡೆಗೆ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಸಲುವಾಗಿ ತುಂಬ ಫೇಮಸ್, ತುಂಬ ಪಾಪ್ಯುಲರು ಆಗಿದ್ರಂತೆ. ಇನ್ ದ ಈವ್ನಿಂಗ್ ಆಟ್ ಸನ್ಸೆಟ್ ದೇ ರಿಟರ್ನ್ ಫ್ರಾಮ್ ದ ಫೀಲ್ಡ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆಂಟ್. ಮತ್ತು ಈವ್ನಿಂಗ್ ಆದ ತಕ್ಷಣ ಅಲ್ಲಿ ಸೂರ್ಯ ಮುಳುಗ್ತಾನೆ, ಆಮೇಲೆ ವಾಪಸ್ ಬರ್ತಾರೆ ಗ್ರೌಂಡ್ನಿಂದ. ಮತ್ತೊಂದು ಸಲ ಏನು ಮಾಡ್ತಾರಂದರೆ ಸ್ವಲ್ಪ ಸಮಯಗೋಸ್ಕರವಾಗಿ ಅವರು ಆ ಒಂದು ಮೆಡಿಟೇಷನನ್ನು ಮಾಡ್ತಿದ್ರಂತೆ. ಮತ್ತು ನಿಶಬ್ದವಾಗಿ ಕುಳಿತುಕೊಂಡು ಆ ಮೆಡಿಟೇಷನನ್ನು ಮಾಡ್ತಾ ಇದ್ದರಂತೆ ಆ ಒಂದು ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿ. ಇವಾಗ ಪ್ಯಾರಾಗ್ರಾಫ್ ನಂಬರ್ 8. As night comes, fairy tales are told, short dramas are recited, our Gurudeva's song are sung, and different school ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಮತ್ತು ಸಾಯಂಕಾಲವಾದಂತೆ ಅಲ್ಲಿ ಫೇರಿ ಟೇಲ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ನೀತಿ ಕಥೆಗಳು ಅಥವಾ ಜನಪದ ಕಥೆಗಳನ್ನು ಆ ಒಂದು ರಾತ್ರಿ ಹೊತ್ತಲ್ಲಿ ಹೇಳ್ತಿದ್ರಂತೆ. ಮತ್ತು ಶಾರ್ಟ್ ಡ್ರಾಮಾಸ್, ಸಣ್ಣ ಸಣ್ಣ ನಾಟಕಗಳನ್ನು ಮಾಡ್ತಿದ್ರು. ಮತ್ತು ಡ್ರಾಮಾಸ್ ರಿಸೈಟ್ ಅಂದರೆ ಆ ಒಂದು ನುಡಿಸ್ತಿದ್ರು ಅಥವಾ ಆ ಒಂದು ಡೈಲಾಗ್ಸ್ಗಳನ್ನು ಹೇಳ್ತಾ ಪ್ರಾಕ್ಟೀಸ್ ಮಾಡ್ತಿದ್ರು. ಅವರ್ ಗುರುದೇವಾಸ್ ಸಾಂಗ್ಸ್ ಆರ್ ಸಂಗ್ ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಮತ್ತು ಆ ಗುರುದೇವ ಅವರ ಸಾಂಗ್ಗಳನ್ನು ಹಾಡ್ತಿದ್ರು. ಮತ್ತು
ಬೇರೆ ಬೇರೆ ಶಾಲೆಯ ಒಂದು ವಿದ್ಯಾರ್ಥಿಗಳು ಕೂಡ ಅಲ್ಲಿ ನಿಲ್ತಿದ್ರಂತೆ. 9th paragraph. By 9 o'clock, all are glad to retire to rest, and again the choristers go round the ashram singing their last evening hymn. There can be no question as to the happiness of the life of our boys. Their faces tells the story of their joy and their freedom, and there is no freer life in India than ಲೈಫ್ ಆಫ್ ಅವರ್ ಚಿಲ್ಡ್ರನ್ ಆ್ಯಟ್ ಶಾಂತಿನಿಕೇತನ್. ಅಂದರೆ ಮತ್ತೆ 9 ಗಂಟೆ ಆದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಗ್ಲ್ಯಾಡ್ ಟು ರಿಟೈರ್ ಅಂದರೆ ಸಂತೋಷದಿಂದ ಹಿಂತಿರುಗ್ತಿದ್ದರಂತೆ ತಮ್ಮ ಒಂದು ಆಶ್ರಮಕ್ಕೆ. ಆ ಒಂದು ಕೊನೆಯದಾಗಿ ಆ್ಯಂಡ್ ಅಗೇನ್ ದ ಕೋರಿಸ್ಟರ್ಸ್ ಗೋ ರೌಂಡ್ ದ ಆಶ್ರಮ್ ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಹೈಮ್. ಮತ್ತು ಮಲಗುವಕ್ಕಂಥ ಒಂದು ಟೈಮಲ್ಲಿ ಕೂಡ ಎಲ್ಲ ಕೋರಿಸ್ಟರ್ಸ್ಗಳು ತಮ್ಮ ಒಂದು ಪ್ರೇಯರನ್ನು ಮಾಡುತ್ತಾ ಆ ಒಂದು ಆಶ್ರಮದ ಸುತ್ತಲೂ ರೌಂಡ್ ಹಾಕ್ತಿದ್ರಂತೆ. ದೇರ್ ಕ್ಯಾನ್ ಬಿ ನೋ ಕ್ವಶನ್ ಆ್ಯಸ್ ದ ಹ್ಯಾಪಿನೆಸ್ ಆಫ್ ದ ಲೈಫ್ ಆಫ್ ಅವರ್ ಬಾಯ್ಸ್. ಮತ್ತು ಅಲ್ಲಿ ಒಂದು ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳು ತುಂಬ ಸಂತೋಷವಾಗಿ ಹ್ಯಾಪಿಯಾಗಿ ತಮ್ಮ ಟೈಮನ್ನು ಕಳಿತಿದ್ರು. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ಸ್ ಆ್ಯಂಡ್ ದೇರ್ ಫ್ರೀಡಮ್. ಮತ್ತು ಅವರ ಮುಖಗಳನ್ನು ನೋಡಿದಾಗ ಅವರು ಎಷ್ಟೊಂದು ಸಂತೋಷವಾಗಿದ್ದಾರೆ, ಎಷ್ಟೊಂದು ಹ್ಯಾಪಿಯಾಗಿದ್ದಾರೆ ಮತ್ತು ಸ್ವತಂತ್ರವಾಗಿ ಯಾವ ರೀತಿಯಾಗಿ ಅಲ್ಲಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ. ದೇರ್ ಇಸ್ ನೋ ಫ್ರೀಯರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಎಟ್ ಶಾಂತಿನಿಕೇತನ್. ಭಾರತದಲ್ಲಿ ಇಲ್ಲಿ ಇರುವ ಹಾಗೆ ಖುಷಿಯಿಂದ ಏನು ಫ್ರೀಯಾಗಿ ಮತ್ತು ಸ್ವತಂತ್ರವಾಗಿ ಏನು ತಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಿದ್ರಲ್ಲ, ಅದು ಭಾರತದಲ್ಲಿ ನಾವು ಬಹಳ ವಿರಳ ಒಂದು ಸ್ಥಳಗಳಲ್ಲಿ ನೋಡಬಹುದು ಎಂದು ಈ ಒಂದು ಲೆಸನ್ನಲ್ಲಿ ಹೇಳಲಾಗಿದೆ. ಇಲ್ಲಿವರೆಗೂ ನಾವು ಎ ಡೇ ಇನ್ ದ ಆಶ್ರಮ್ ಎನ್ನುವಂಥ ಲೆಸನ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಥ್ಯಾಂಕ್ ಯು.